ನೋಡಿ ವಿದ್ಯಾರ್ಥಿಗಳೇ, KCET ಅಂದರೆ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ 2025 ಅಂದರೆ KCET ಪರೀಕ್ಷೆ 2025ರ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ಈ ವರ್ಷದ ಒಂದು KCET ಎಕ್ಸಾಮ್ ಬಂದುಬಿಟ್ಟು ಇದೇ ತಿಂಗಳು ನಿಮ್ಮ ಒಂದು ಜನವರಿ 23, ಇದೇ ತಿಂಗಳು ಜನವರಿ 23ರಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭ. ಲಾಸ್ಟ್ ಡೇಟ್ ಬಂದುಬಿಟ್ಟು ನೋಡಿ ವಿದ್ಯಾರ್ಥಿಗಳೇ, ಫೆಬ್ರವರಿ 21 ಲಾಸ್ಟ್ ಡೇಟ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರ್ತಕ್ಕಂಥದ್ದು. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಎಕ್ಸಾಮ್ ಬಂದುಬಿಟ್ಟು ಏಪ್ರಿಲ್ 16 ಮತ್ತು 17ಕ್ಕೆ ಈ ಒಂದು CET ಎಕ್ಸಾಮ್ ಇರತಕ್ಕಂಥದ್ದು. ನೋಡಿ ವಿದ್ಯಾರ್ಥಿಗಳೇ, ಈ ವರ್ಷದ KCET ಅಪ್ಲಿಕೇಶನನ್ನು ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ತಿರಲ್ಲ, ಜನವರಿ 23ರಿಂದ ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಆಟೋಮೆಟಿಕ್ ಆಗಿ ಒಂದು ಸರ್ಟಿಫಿಕೇಟ್ ಬರುತ್ತೆ. ಅದನ್ನು ಕ್ಲೈಮ್ ಸರ್ಟಿಫಿಕೇಟ್ ಅಂತ ಕರೀತಾರೆ. ನಿಮ್ಮ ಅಲ್ಲೇನು ಮಾಹಿತಿಗಳನ್ನು ಎಂಟ್ರಿ ಮಾಡ್ತಾ ಹೋಗ್ತೀರಿ, ನಿಮ್ಮ ಆಧಾರ್ ಕಾರ್ಡ್ ಇರ್ಬೋದು, ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಇರ್ಬೋದು, ಎಲ್ಲ ಡಾಕ್ಯುಮೆಂಟ್ಸ್ಗಳ ಮಾಹಿತಿಗಳನ್ನು ಅಪ್ಡೇಟ್ ಮಾಡ್ತಾ ಹೋದಂತೆ ಅಲ್ಲಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿದ್ದರೆ ನಿಮಗೆ ಆಟೋಮೆಟಿಕ್ಲಿ ಕ್ಲೈಮ್ ಸರ್ಟಿಫಿಕೇಟ್ ಸಿಕ್ಬಿಡುತ್ತೆ. ನೀವು ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನನ್ನು ಮಾಡಿಸುವ ಅವಶ್ಯಕತೆ ಇಲ್ಲ. ಆದರೆ ವಿದ್ಯಾರ್ಥಿಗಳೇ, ನೀವು ಒಂದು ವೇಳೆ ಏನಾದರೂ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿಲ್ಲ ಅಂದಾಗ ನೀವು ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡಿಸಲು ಇನ್ನು ಮುಂದೆ ಯಾವುದೇ ರೀತಿ ಎಲ್ಲಿ ಅಲೆದಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಬಾರಿ ಕಾಲೇಜ್ನಲ್ಲೇ ಲಾಗಿನ್ ಕೊಟ್ಟಿದ್ದಾರೆ. ನಿಮ್ಮ ಕಾಲೇಜ್ಗೆ ಭೇಟಿ ಕೊಟ್ಟು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಒಂದು ಸೆಟ್ ಜೆರಾಕ್ಸ್ ಕೊಟ್ಟರೆ ಸಾಕು, ಅವ್ರು ವೆರಿಫೈ ಮಾಡಿ ನಿಮಗೆ ಕ್ಲೈಮ್ ಸರ್ಟಿಫಿಕೇಟನ್ನು ಕೊಡ್ತಾರೆ. ಇದು ಒಂದು ರೀತಿ ಒಳ್ಳೆಯದಂತ ಹೇಳ್ಬೇಕು. ಯಾಕಂದರೆ ಇಷ್ಟು ದಿನ ಆನ್ಲೈನ್ ಮೂಲಕ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ ನಂತರ KEದವರೇ ಏನು ಮಾಡ್ತಾಯಿದ್ರು, ಅವುಗಳನ್ನು ವೆರಿಫಿಕೇಷನ್ ಮಾಡ್ತಾಯಿದ್ರು. ಭಾಳಷ್ಟು ವಿದ್ಯಾರ್ಥಿಗಳು ರಿಜೆಕ್ಟ್ ಆಗ್ತಾಯಿತ್ತು, ಆ ವಿದ್ಯಾರ್ಥಿಗಳಿಗೆ ಮಾಹಿತಿ ಸಿಗ್ತಾ ಇರಲಿಲ್ಲ. ಬಟ್ ಈ ವರ್ಷದಿಂದ ಹಂಗಲ್ಲ, ಎಲ್ಲ ಮಾಹಿತಿ ನಿಮಗೆ ಕಾಲೇಜ್ನಲ್ಲಿ ಚೆಕ್ ಮಾಡಿ ಅಪ್ಡೇಟ್ ಮಾಡ್ತಾರೆ. ಹಾಗಾಗಿ ಯಾವುದೇ ರೀತಿ ನಿಮಗೆ ಸಮಸ್ಯೆ ಆಗಲ್ಲ ವಿದ್ಯಾರ್ಥಿಗಳೇ. ಅದೇ ರೀತಿ ಇನ್ನೊಂದೇನಪ್ಪ ಅಂದರೆ, ನೋಡಿ ವಿದ್ಯಾರ್ಥಿಗಳೇ, ಈ ಬಾರಿ ನೀವು ಕಡ್ಡಾಯವಾಗಿ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಮೊಬೈಲ್ ಸಂಖ್ಯೆನೇ ಕೊಡಬೇಕು. ಫೋನ್ ನಂಬರು ನಿಮ್ಮದೇ ಕೊಡಬೇಕು, ಮೊಬೈಲ್ ಸಂಖ್ಯೆ. ಯಾಕಪ್ಪ ಅಂದರೆ, ನೀವು ಅರ್ಜಿ ಸಲ್ಲಿಸುವಾಗ ಬೇರೆ ಯಾರಾದರೂ ನಂಬರ್ ಕೊಟ್ಟರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿರ್ಬೋದು, ಎಕ್ಸಾಮ್ ಇನ್ಫಾರ್ಮೇಷನ್ ಆಗಿರ್ಬೋದು, ಎಕ್ಸಾಮ್ ರಿಸಲ್ಟ್ ಆಗಿರ್ಬೋದು, ಎಲ್ಲ ಮಾಹಿತಿಗಳನ್ನು ಕೂಡ ನೀವು ಅವರಿಗೆ ಮೆಸೇಜ್ ಹೋಗುತ್ತೆ. ಅದೇ ನಿಮ್ಮ ನಂಬರ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ಎಲ್ಲ ಮೆಸೇಜ್ಗಳು ನಿಮಗೆ ಬರ್ತವೆ. ಅದಕ್ಕಾಗಿ ಈ ವರ್ಷದಿಂದ ನೀವು ಕಡ್ಡಾಯವಾಗಿ ನಿಮ್ಮ ಫೋನ್ ನಂಬರ್ ಕೊಡಿ. ಫೋನ್ ನಂಬರ್ ಇಲ್ಲಂತೆ ಕಂಪ್ಯೂಟರ್ ಅಂಗಡಿಯವ್ರದ್ದು ಅಥವಾ ನಿಮ್ಗೆ ಯಾರಾದರೂ ಗೊತ್ತಿರೋದು ಪರ್ಸನ್ ಹಾಕಿದರೆ ನಾಳೆ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಆದಾಗ ಅದಕ್ಕೆ KEದವರು ಅಥವಾ ಡಿಪಾರ್ಟ್ಮೆಂಟು ಹೊಣೆಗಾರರಾಗಲ್ಲ. ಅದಕ್ಕಾಗಿ ನಿಮ್ಮ ಸ್ವಂತ ಮೊಬೈಲ್ ನಂಬರನ್ನೇ ಕೊಡಿ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಎಕ್ಸಾಮ್ ಬಂದುಬಿಟ್ಟು ಈ ವರ್ಷ ಇಂಜಿನಿಯರಿಂಗ್, ಪಶುವೈದ್ಯಕೀಯ ಸೇರಿದಂತೆ ವೃತ್ತಿಪರ ಕೋರ್ಸ್ಗಳಿಗೆ ಈ ಒಂದು ಎಕ್ಸಾಮನ್ನು ಏಪ್ರಿಲ್ 16-17ಕ್ಕೆ ನಡೆಸ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ಕೊಳ್ಳಿ. ಅದೇ ರೀತಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಮಗೆ ಕಾಮೆಂಟ್ ಮಾಡಿ. ನೋಡಿ ವಿದ್ಯಾರ್ಥಿಗಳೇ, ನಿಮಗೆ ವಿಶೇಷವಾಗಿರ್ತಕ್ಕಂಥ ಮೀಸಲಾತಿ ಇರುತ್ತೆ, ಸ್ಪೆಷಲ್ ರಿಸರ್ವೇಷನ್ ಅಂತ. ಏನು NCC ಇರ್ಬೋದು, ಕ್ರೀಡಾ ಕೋಟ ಇರ್ಬೋದು, ಸೈನಿಕರ ಕೋಟ ಇರ್ಬೋದು, ಮಾಜಿ ಸೈನಿಕರ ಕೋಟ ಅಥವಾ CAPF ಕೋಟ, ಇಂಥ ಕೋಟಗಳು ಏನು ರಿಸರ್ವೇಷನ್ ಇದ್ದಾವೆ ಇವುಗಳನ್ನು KEದವರು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ತಾರಲ್ಲ ಆ ಟೈಮಲ್ಲಿ ಕೇಳ್ತಾರೆ. ಅಲ್ಲಿ ಸಬ್ಮಿಟ್ ಮಾಡಿದರೆ ಎಲ್ಲವುಗಳನ್ನು ವೆರಿಫಿಕೇಷನ್ ಮಾಡ್ತಾರೆ ವಿದ್ಯಾರ್ಥಿಗಳೇ. ಈ ಒಂದು ಮಾಹಿತಿ ಇಷ್ಟ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.